ಜೆಡಿಎಸ್ನವರು ಕೂಡ ಪೈಪೋಟಿಗೆ ಬಿದ್ದವರಂತೆ. ಅದನ್ನೇ ಮಾಡಿದ್ದಾರೆ, ಆ ಕೆಲಸನೇ ಮಾಡಿದ್ದಾರೆ. ಪೈಪೋಟಿಗೆ ಬಿದ್ದವರಂತೆ. ಐ ಡೋಂಟ್ ನೋ. ನೀವು ಆ JDS ಅಂತ ಇಟ್ಕೊಳ್ಳೋದು ಇದೆಯಲ್ಲ, JD ಜನತಾದಳ್ ಸೆಕ್ಯುಲರ್ ತೆಗೆದಾಕ್ಬಿಡಿ, ದಯಮಾಡಿ ತೆಗೆದಾಕ್ಬಿಡಿ. ಬರೀ ಜನತಾದಳ ಅಂತ ಇಟ್ಕೊಳ್ಳಿ, ಜನತಾದಳ BJP ಅಂತ ಇಟ್ಕೊಳ್ಳಿ. JDS ರಾಜೇಗೌಡ ಕೂತ್ಕೊಳ್ಳಿ. JD ಅಂತ ಇಟ್ಕೊಳ್ಳಿ. ಇನ್ನು ಮುಂದೆ JDS ಅಂತ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ನಾನು ಆ ಪಾರ್ಟಿ ಕಟ್ಟಿದಾಗ ನಾನು ಮೊದಲನೇ ಅಧ್ಯಕ್ಷ, ಕರ್ನಾಟಕದ ಮೊದಲನೇ ಅಧ್ಯಕ್ಷ. ಯಾಕೆ JDS ಇತ್ತು ಅಂತ ಹೇಳಿದ್ರೆ, ಜನತಾದಳ ಡಿವೈಡ್ ಆಯ್ತು. ಅವತ್ತು ಡಿವೈಡ್ ಆಗಿ ಜನತಾದಳ S ಮತ್ತು JDU ಆಯ್ತು. JDUನವರು BJP ಸೇರಿ ಸರ್ಕಾರ ಮಾಡಿದ್ರು. JDU ಜನತಾದಳ ಯುನೈಟೆಡ್ ಅಂತ ಇಟ್ಕೊಂಡ್ರು. ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ 3 ತಿಂಗಳಿಗೆ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ಜನತಾದಳ S ಅಂತ ಇಟ್ಕೊಂಡು ದೇವೇಗೌಡರು, ನಾವು ಲಕ್ಷ್ಮೀ ಸಾಗರು, ಆಮೇಲೆ ಇವರು AK ಸುಬ್ಬಯ್ಯನವರು, ಆಮೇಲೆ ಸಿಂಧ್ಯಾ, ನಾನು, ಪ್ರಕಾಶ್, ನಾವೆಲ್ಲರೂ ಸೇರಿ JDS ಅಂತ ಇಟ್ಕೊಂಡು ನಾವೆಲ್ಲ ಸೆಕ್ಯುಲರ್ ಆಗ, ಅದಕ್ಕೋಸ್ಕರ JDS ಅಂತ ಇಟ್ಕೊಂಡು, ಅದಕ್ಕೋಸ್ಕರ JDU ಹೋಗಿರೋದ. ಈಗ ನೀವು JDS BJP ಅವ್ರ ಜೊತೆ ಹೋಗಿದ್ದೀರಿ, ಅದರಿಂದ ತೆಗೆದಾಕ್ಬಿಡಿ, ದಯಮಾಡಿ ತೆಗೆದಾಕ್ಬಿಡಿ. ಅವ್ರ ಜೊತೆ ಯಾಕೆ ಹೋಗ್ತೀವಿ? ತೆಗೆದಾಕ್ಬಿಡಿ. ಇಲ್ಲ ನೀವು ಇರಬೇಕು ಅನ್ನೋದಾದ್ರೆ ಹೊರಗಡೆ ಬರ್ರಿ. JDS ಇಟ್ಕೋಬೇಕು ಅನ್ನೋದ್ರೆ ಹೊರಗಡೆ ಬರ್ರಿ. ಮಾನ್ಯ ಅಧ್ಯಕ್ಷರೇ, ಇವರು ಇಬ್ರು ಒಂದೇನೆ.